ನನ್ನ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಪತ್ರಕರ್ತ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಇನ್ನೊಂದು ಸಿನಿಮಾ, ಮುಂದಿನ ಸಿನಿಮಾ ಸ್ಪಾರ್ಕ್. ಮೂರ್ತಕ್ಕೆ ನೀವೆಲ್ಲ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಹಾಗೆ ನಮ್ಮ ಫ್ಯಾಮ್ಲಿ ಇದೆ ಇಲ್ಲಿ, ಅಪ್ಪ ಅಮ್ಮ ಮತ್ತು ನನ್ನ ತಮ್ಮ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಮೊದಲನೇದಾಗಿ ಮಹಾಂತೇಶ್ ಅವ್ರ ಬಗ್ಗೆ ಹೇಳಬೇಕು. ಒಂದು ಅದ್ಭುತವಾದ ಕತೆ ಬರೆದಿದ್ದಾರೆ ಈ ಸಿನಿಮಾಗೋಸ್ಕರ. ನೀವು ನೋಡ್ತಿದ್ದೀರಾ, ಸ್ಪಾರ್ಕ್ ಅಂದರೆ ಅಲ್ಲೇ ಇದೆ ಪ್ರೆಸ್ಸು. ಅವ್ರಿಗಿರೋ ಸ್ಪಾರ್ಕ್ ಇನ್ಯಾರಿಗೂ ಇರೋಲ್ಲ. ಯಾಕಂದರೆ ಯಾವುದೇ ಒಂದು ಇಶ್ಯೂ ಆಗಿರಲಿ, ಯಾವುದೇ ಒಂದು ವಿಷಯ ಆಗಿರಲಿ, ಫಸ್ಟ್ ಕಿಡಿ ಎತ್ತದು ಅವರೇ. ಸೊ ಅದೊಂದು ನಮ್ಮದೊಂದು ಕಥೆಯಲ್ಲಿ ಒಂದು ಚಿಕ್ಕ ಕಿಡಿ ಇದೆ. ಸೊ ಅದನ್ನು ಈ ಸಿನಿಮಾದಲ್ಲಿ ಅದ್ಭುತವಾಗಿ ಹೇಳಕ್ಕೆ ಹೊರಟಿದ್ದಾರೆ. ಅದ್ರ ಮುಖಾಂತರ ನಾನು ಅಭಿರಾಮ್ ಅಂತ ಒಂದು ಪಾತ್ರ ಪ್ಲೇ ಮಾಡ್ತಾಯಿದ್ದೀನಿ ಆ್ಯಸ್ ಎ ಜರ್ನಲಿಸ್ಟ್. ಸೊ ಈ ಸಿನಿಮಾ ಮುಖಾಂತರ ಒಂದು ಅದ್ಭುತವಾದ ಒಂದು ಚಿಕ್ಕ ಒಂದು ಸಿಚುವೇಶನು, ಒಂದು ಇಶ್ಯೂ ಬಗ್ಗೆ ಅದನ್ನೊಂದು ತುಂಬ ಏನದು ವೈಡಾಗಿ ಆ್ಯಸ್ ಅ ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಹೇಳಕ್ಕೆ ಹೊರಟಿದ್ದಾರೆ ಈ ಸಿನಿಮಾಲಿ. ಸೊ ಅದಕ್ಕೆ ಪ್ರೊಡ್ಯೂಸರ್ ಆಗಿ ನಮ್ಮ ಗ್ರೀಷ್ಮಾ ಮ್ಯಾಮು ಹಾಗೂ ಅವಿನಾಶ್ ಸರ್ ಇಬ್ಬರು ಸೇರಿ ಒಂದು ಈ ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಆಕ್ಸೆಂಚರ್ ಅಂತ ಒಂದು ದೊಡ್ಡ ಕಂಪನಿ, ಅವ್ರ MD ತುಂಬ ವರ್ಷಗಳಿಂದ ನಡೆಸ್ತಾ ಇದ್ದಾರೆ ಅವಿನಾಶ್ ಸರ್. ಸೊ ಅವ್ರ ಕೆಳಗೆ ಲಕ್ಷಾಂತರ ಜನ ಕೆಲಸ ಮಾಡ್ತಿದ್ದಾರೆ. ಇವಾಗ ನಾವು ಒಂದು ಚಿಕ್ಕ ಕೆಲಸ ಮಾಡ್ತಿರ್ತೀವಿ ಅವ್ರ ಪ್ರೊಡಕ್ಷನಲ್ಲಿ. ಸೊ ಗರಿಮಾ ಮ್ಯಾಮ್ ಅವ್ರ ಬಗ್ಗೆ ಡೆಫಿನೆಟ್ಲಿ ಹೇಳಬೇಕು. ಆ್ಯಸ್ ಅ ಟೀಮ್ ಒಂದು ಪ್ರೊಡ್ಯೂಸರ್ ಆಗಿ ಇಂಟ್ರೊಡಕ್ಷನ್ ಆಗೋದು ತುಂಬ ಜನ ಬರೋಲ್ಲ ಮುಂದೆ ಒಂದು ಸಿನಿಮಾ, ದೊಡ್ಡ ಸಿನಿಮಾ ಮಾಡಬೇಕು ಅಂತ. ಬಟ್ ಅವ್ರು ಪ್ಯಾಷನೇಟಾಗೆ ಆ್ಯಸ್ ಅನ್ ಎಂಟೈರ್ ಟೀಮ್ ಒಂದು ಆಡಿಯನ್ಸ್ ಥರ ಕೂಡಿಸಿ ಟೀಮ್ ವರ್ಕ್ ಮಾಡಿ ಈ ಸಿನಿಮಾನ ಇದೇ ಥರ ಬರಬೇಕು, ಇದೇ ಡ್ಯೂರೇಷನಲ್ಲಿ ಮಾಡಬೇಕು ಅಂತ ತುಂಬ ಕ್ರಿಸ್ಪ್ ಆ್ಯಂಡ್ ಕನ್ಸೈಸಾಗಿ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ ಈ ಸಿನಿಮಾನ. ಸೊ ತುಂಬ ಖುಷಿಯಾಗುತ್ತೆ. ಹಾಗೂ ನಮ್ಮ ಹೀರೋಯಿನ್ ಅವ್ರು ರಚನಾ ಇಂದರ್. ಸೊ ನಾನು ಅವ್ರ ಬಗ್ಗೆ ಮಾತಾಡೋದು ಬೇಡ, ಅವ್ರ ಬ್ಯೂಟಿನೇ ಮಾತಾಡುತ್ತೆ. ಸೊ ಅವರು ಹಲವಾರು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಸೊ ಅವ್ರ ಜೊತೆ ಭಾಗವಹಿಸೋಕ್ಕೆ ಈ ಸಿನಿಮಾ ತುಂಬ ಖುಷಿಯಾಗುತ್ತೆ ನನಗೂ ಕೂಡ. ನಮ್ಮ ಧರ್ಮಣ್ಣ ಇದ್ದಾರೆ, ಒಂದು ಅದ್ಭುತವಾದ ಪಾತ್ರದಲ್ಲಿದ್ದಾರೆ. ನನ್ನ ಜೊತೆಗೆ ಇರ್ತಾರೆ ಸಿನಿಮಾಲಿ ಥ್ರೂಔಟು. ಅವ್ರು ಯಾವಾಗ ನನ್ನ ಜೊತೆಗೆ ಇರ್ತಾರೆ. ಹಾಗೂ ಅಶ್ವಿನ್ ಕೆನಿಡಿ ನಮ್ಮ DOP. ಸೊ ಗ್ಲಾಡ್ ಟು ವರ್ಕ್ ವಿತ್ ಯು ಸರ್. ಆದಷ್ಟು ಬೇಗ ಶೂಟಿಂಗ್ ಸೆಟ್ ಇರುತ್ತೆ. ಹಾಗೂ ನಮ್ಮ ಇಡೀ ತಂಡ ಇಲ್ಲೇ ಇದೆ. ನಮ್ಮ ರಘು ನಿಡುವಲ್ಲಿ ಅವ್ರ ಬಗ್ಗೆ ಮಾತಾಡೋದೇ ಬೇಡ. ಅವರ ಯಾವ ಥರ ಬರೀತಾರೆ ಅಂದರೆ ಒಂದೊಂದು ಡೈಲಾಗ್ಸೂ ಅವ್ರಿಗೆ ಹೈಲೈಟ್ ಈ ಸಿನಿಮಾ ಅನಿಸುತ್ತೆ. ಯಾಕೆಂದರೆ ನೀವು ನೋಡ್ತಿರೋರ ಬಗ್ಗೆ ಒಂದು ಸಿನಿಮಾ, ನೀವು ಇನ್ವಾಲ್ವ್ ಆಗಿ ಮಾಡ್ತಿರೋ ಒಂದು ಸಿನಿಮಾ. ಸೊ ನಿಮ್ಮಿಂದ ಪ್ರಮೋಷನ್ಸ್ ಕೂಡ ಇನ್ನೂ ಜಾಸ್ತಿ ಬೇಕಾಗತ್ತೆ ನಮಗೆ. ಯಾಕೆಂದರೆ ಇದು ನಿಮ್ಮ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ತಿರೋದು. ಯಾಕೆಂದರೆ ನಿಮ್ಮಲ್ಲಿರೋ ಫೈಯರೇ ಈ ಸಿನಿಮಾಗೆ ಒಂದು ತಾಕತ್ತು. ಸೊ ಏನಿಲ್ಲ, ಒಂದು ಯಾವಾಗಲೂ ನಾವು ನಮ್ಮನ್ನು ಕ್ವಶನ್ ಎಲ್ಲ ಬೇರೆಯವ್ರ ಕ್ವಶನ್ ಕೇಳ್ತಿರ್ತೀವಿ, ನೀವೇನು ಮಾಡಿದ್ರಿ. ನಮ್ಮನ್ನು ಕ್ವಶನ್ ಕೇಳೋವಂಥ ಒಂದು ಸಿನಿಮಾ ಇದು, ನಾವೇನು ಮಾಡಿದ್ದೀವಿ ಅನ್ನೋದು. ಸೊ ಈ ಸಿನಿಮಾ ಮುಖಾಂತರ ಒಂದಷ್ಟು ವಿಚಾರಗಳನ್ನ ಹೇಳಕ್ಕೆ ಹೊರಟಿದ್ದೀವಿ. ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಲ್ಲ, ಇದೊಂದು ಸಿನಿಮ್ಯಾಟಿಕ್ ಘಟನೆ ಅಂತಲೇ ಹೇಳ್ಬೋದು. ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಗಿ ನಾವು ಒಂದು ರಿಯಲ್ ಕಥೆನೇ ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಮಾಡಿದ್ದಾರೆ. ರಿಯಲ್ ಆಗಿ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಮಾಡ್ತಿರೋ ಒಂದು ಕತೆ. ಸೊ ಅದರೊಳಗೆ ಆ್ಯಸ್ ಅ ಜರ್ನಲಿಸ್ಟ್ ಅವನು ಯಾವುದೇ ಕಾರಣಕ್ಕೂ ಒಂದು ಕ್ಲೀನ್ ಶೀಟ್ ಅಂದ್ಕೊಳ್ಳಿ. ಯಾವತ್ತೇ ಇದ್ರೂ ನಾವು ನಿಮ್ಮನ್ನು ರಿಪ್ರೆಸೆಂಟ್ ಮಾಡಬೇಕಾದ್ರೆ ನಿಮ್ಮನ್ನು ಅದೇ ಥರ ನೋಡ್ತಿರ್ತೀವಿ, ನೀವು ಕ್ಲೀನ್ ಶೀಟಲ್ಲೇ ಇರ್ತೀರಾ ಅಂತ. ಸೊ ಅದೊಂದು ಎಕ್ಸ್ಪೆಕ್ಟೇಷನ್ ಅಷ್ಟೇ. ಈ ಸಿನಿಮಾ ಮುಖಾಂತರ ನಾವು ಆದಷ್ಟು ಪಾಸಿಟಿವ್ ಆಗಿ ಒಂದು ಆ ಕ್ಯಾರೆಕ್ಟರ್ನ ಪ್ರೆಸೆಂಟೇಷನ್ ಮಾಡೋಣ ಅಂತ ಹೊರಟಿದ್ದೀವಿ ಅಷ್ಟೇ. ಇಲ್ಲ, ಡೆಫಿನೆಟ್ಲಿ ನಾನು ಸಿನಿಮಾ ರಂಗಕ್ಕೆ ಬಂದಿದ್ದೆ ಅದೊಂದು ರೀಸನ್ಗೆ. ಏನಕ್ಕಂದರೆ ಇದೊಂದು ತುಂಬ ದೊಡ್ಡ ಸೋಷಿಯಲ್ ಮೀಡಿಯಾ. ನಾನು ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಆಗಿದ್ದರಿಂದ ಸಿನಿಮಾ ಏನೋ ಒಂದು ಒಳ್ಳೆತನದ್ದೇ ಹೇಳೋಕ್ಕೆ ಹೊರಡಬೇಕು ಹೊರತು ನಾವೇನೋ ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಏನೋ ಒಂದು ಸಿನಿಮಾ ಮಾಡೋಕ್ಕಾಗಲ್ಲ. ನಾನು ಯಾವುದೇ ಸಿನಿಮಾ ಮಾಡಿದ್ರು ಅದರೊಳಗೆ ಒಂದಷ್ಟು ಮುಖಾಂತರ ಏನೋ ಒಂದು ಹೇಳಬೇಕು. ಲವ್ ಆದರೆ ಲವ್ ಬಗ್ಗೆ ಒಂದಷ್ಟು ಹೇಳಬೇಕು, ಸೊಸೈಟಿ ಅಂದರೆ ಅದ್ರ ಬಗ್ಗೆ ಒಂದಷ್ಟು ಮಾತಾಡಬೇಕು. ಅದ್ರ ಪ್ರಕಾರನೇ ಡೈಲಾಗ್ಸ್ ಬರೆದಿದ್ದಾರೆ, ಸಿಚುವೇಶನ್ಸ್ ಬರೆದಿದ್ದಾರೆ. ಸೊ ಆದಷ್ಟು ಇನ್ನೂ ಹೋಗ್ತಾ ನಿಮಗೆ ರಿವೀಲ್ ಮಾಡ್ತಾ ಹೋಗ್ತೀವಿ ಸಿನಿಮಾ. ಥ್ಯಾಂಕ್ ಯು.